ನಾನು ಯಾವಾಗ ಜಿಮ್ ಮಾಡೋಕೆ ಶುರು ಮಾಡಿದೆ ನನ್ನ ನೀ ಪೇನ್ ಸ್ಟಾರ್ಟ್ ಆಯಿತು. ಬಹುತೇಕರು ನನಗೆ ಜಿಮ್ಮಿಂದ ನನ್ನ ನೀ ಪೇನ್ ಸ್ಟಾರ್ಟ್ ಆಯಿತು. ನಾನು ಜಿಮ್ಗೆ ಹೋಗೋಕೆ ಶುರು ಮಾಡಿದೆ. ಅಲ್ಲಿ ತನಕ ನನಗೇನು ನೀ ಪೇನೇ ಇದ್ದಿರಲಿಲ್ಲ, ಕಾಲು ನೋವು ಇರಲಿಲ್ಲ, ಏನು ಪ್ರಾಬ್ಲಮ್ ಇರಲಿಲ್ಲ. ಸ್ವಲ್ಪ ತೂಕ ಇದ್ದೆ ಅಷ್ಟೇ, ಆದರೆ ಕಾಲು ನೋವೇನಿರಲಿಲ್ಲ. ನಾನು ಯಾವಾಗ ಜಿಮ್ ಮಾಡೋಕೆ ಶುರು ಮಾಡಿದೆ ನನ್ನ ನೀ ಪೇನ್ ಸ್ಟಾರ್ಟ್ ಆಯಿತು. ಅಥವಾ ಇನ್ನೊಂದಿಷ್ಟು ಜನ ನನಗೆ ಸ್ಲಿಪ್ ಡಿಸ್ಕ್ ಆಗೋಯ್ತು, ನಾನು ಜಿಮ್ ಮಾಡ್ತಾ ಇದ್ದೆ, ಸ್ಲಿಪ್ ಡಿಸ್ಕ್ ಸ್ಟಾರ್ಟ್ ಆಗಿಬಿಡ್ತು. ಅಥವಾ ನನಗೆ ಶೋಲ್ಡರ್ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಿಬಿಡ್ತು. ಈ ಥರದ ಒಂದಿಷ್ಟು ಸಮಸ್ಯೆಗಳನ್ನ ತೊಗೊಂಬರ್ತಾರೆ. ಹೌ ಆಫನ್ ಯು ಆರ್ ಗೋಯಿಂಗ್ ಟು ಹಿಯರ್ ದಿಸ್ ಕೈಂಡ್ ಆಫ್ ಅ ಕ್ವೆಶ್ಚನ್ ಆ್ಯಂಡ್ ಪೇಷನ್ಸ್. Each patient has three main things which are contributing, which is movement, metabolism and mind ಅಂತ ಹೇಳ್ತೀವಿ. The 3 M's. ಓಕೆ. ಸೊ ವಿ ಸಿ ದ ಎಂಡ್ ರಿಸಲ್ಟ್ ಆಫ್ ದಟ್. ಅಂದರೆ ಯಾರಿಗೆ ಈಗ ನೋವು ಜಾಯಿಂಟ್ ಅಲ್ಲಿ ಜಾಸ್ತಿ ಆದಾಗ ಅದನ್ನ ನಾವು ಡೀಟೇಲ್ ಆಗಿ ಹಿಸ್ಟ್ರಿ ತಗೊಂಡು ಯಾಕೆ ಈ ತರ ಆಯ್ತು ಅಂತ ಕೇಳಿದಾಗ ನಾನು ಹೇಳ್ದಂಗೆ ಈ 3 ಫ್ಯಾಕ್ಟರ್ಗಳೇ ಅದರಲ್ಲಿ ಕಾಣಿಸುತ್ತೆ. ಮೇನ್ ಏನು ಅಂತಂದ್ರೆ ಮೂವ್ಮೆಂಟ್ ಅನ್ನೋದೇನಿದೆ ಮಸಲ್ ಇಂದ ಬರುತ್ತೆ. ಈಗ ಇಫ್ ದ ಮಸಲ್ ಆರ್ ಯೋರ್ ಬಾಡಿ ಇಸ್ ನಾಟ್ ಕಂಡೀಷನ್ ಅಂಡ್ ಆ ಕಂಡೀಷನ್ಡ್ ಮಸಲ್ ಅಥವಾ ಬಾಡಿ ಇರದೇ ಇರೋ ಸಿಚುವೇಶನ್ ಅಲ್ಲಿ ಇಫ್ ಯು ಆರ್ ಸಬ್ಜೆಕ್ಟಿಂಗ್ ಇಟ್ ಟು ಸರ್ಟನ್ ಆಕ್ಟಿವಿಟೀಸ್ ವಿಚ್ ಆರ್ ಮೇನ್ಲಿ ಅಂಡರ್ ಅ ಲಾಟ್ ಆಫ್ ಸ್ಟ್ರೆಸ್. ಈಗ ಜಿಮ್ ಅಂದ್ರೆ ಏನಾಗಿದೆ, ಇಟ್ ಇಸ್ ಪಾರ್ಟ್ ಆಫ್ ಅ ಡೈಲಿ ರೊಟೀನ್. ಇಟ್ ಇಸ್ ಅ ವೆರಿ ಗುಡ್ ರೊಟೀನ್, ಬಟ್ ಅದು ಇಫ್ ಯು ಫೇಲ್ ಟು ಪ್ಲಾನ್ ಅಂಡ್ ಪ್ರಿಪೇರ್ ದೆನ್ ಯು ಪ್ಲಾನ್ ಟು ಫೇಲ್. ಸೊ ಆ ಸಿಚುವೇಶನ್ ಆಗ್ಬಿಡುತ್ತೆ. ಅಂದ್ರೆ ಏನು, ನೀವು ಜಿಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಯಾವುದು ನನ್ನ ದೇಹದ ಪ್ರಕಾರ ಬಯೋಮೆಕ್ಯಾನಿಕ್ಲಿ ವಾಟ್ ಆಮ್ ಐ ಪ್ರಿಪೇರ್ಡ್ ಟು ಡೂ, ವಾಟ್ ಕ್ಯಾನ್ ಮೈ ಬಾಡಿ ಸಪೋರ್ಟ್ ಅನ್ನೋ ಪ್ರಶ್ನೆನ ಕೇಳಬೇಕಾಗುತ್ತೆ. ಆ ಪ್ರಶ್ನೆನ ನಿಮಗೆ ಉತ್ತರ ಸಿಗ್ಲಿಲ್ಲ ಅಂತಂದ್ರೆ ಯಾರು ಸ್ಪೆಷಲಿಸ್ಟ್ ಇರ್ತಾರೆ, ತಜ್ಞರು ಇರ್ತಾರೆ, ಅವ್ರ ಹತ್ರ ಹೋಗಿ ಅಸೆಸ್ಮೆಂಟ್ ಮಾಡಿಕೊಂಡು ಯಾವ ಎಕ್ಸಸೈಸು ನನಗೆ ಸೇಫ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ತರ ನೀವು ಮಾಡಿದ್ರೆ ಜಿಮ್ ಅಲ್ಲಿ ಹೋಗಾದ್ಮೇಲೆ ಆಗೋ ಇಂಜುರೀಸ್ ಏನಿರುತ್ತೆ ಅದನ್ನ ಸಿಗ್ನಿಫಿಕೆಂಟ್ಲಿ ಯು ಕ್ಯಾನ್ ಸ್ಟಾಪ್.